ಮೊದಲ ಪ್ರಶ್ನೆ, ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ರಾಜಮನೆತನ ಯಾವುದು? ಗಂಗರು, ಮೌರ್ಯರು, ಕದಂಬರು, ಶಾತವಾಹನರು. ಸರಿಯಾದ ಉತ್ತರ ಕದಂಬರು. ಎರಡನೇ ಪ್ರಶ್ನೆ, ಕದಂಬರ ಮನೆತನ ಸ್ಥಾಪಕ ಯಾರು? ಶಾಂತಿವರ್ಮ, ಅಕ್ಬರ್, ಮಯೂರವರ್ಮ, ಅಮೋಘ ವರ್ಷ. ಸರಿಯಾದ ಉತ್ತರ ಮಯೂರವರ್ಮ. ಮೂರನೇ ಪ್ರಶ್ನೆ, ಕದಂಬರ ರಾಜ ಲಾಂಛನ ಯಾವುದು? ಹುಲಿ, ವರಾಹ, ಸಿಂಹ, ಗಂಡಬೇರುಂಡ. ಸರಿಯಾದ ಉತ್ತರ ಸಿಂಹ. ನಾಲ್ಕನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ, ಚಂದ್ರವಳಿ ಶಾಸನ, ಬಾದಾಮಿ ಶಾಸನ. ಯಾವುದೂ ಇಲ್ಲ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಐದನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾ ಶಾಸನ ಯಾವುದು? ಹಲಸಿ ಶಾಸನ, ಹಲ್ಮಿಡಿ ಶಾಸನ, ತಾಳಗುಂದ ಶಾಸನ, ಐಹೊಳೆ ಶಾಸನ. ಸರಿಯಾದ ಉತ್ತರ ತಾಳಗುಂದ ಶಾಸನ. ಆರನೇ ಪ್ರಶ್ನೆ, ಬಿಜಾಪುರ್ ಗೋಲ್ಗುಮ್ಮಟವನ್ನು ನಿರ್ಮಿಸಿದವರು ಯಾರು? ಶಹಾಜಹಾನ್, ಬಾಬರ್, ಮೊಹಮ್ಮದ್ ಆದಿಲ್ ಶಾ. ಯಾರೂ ಇಲ್ಲ. ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಏಳನೇ ಪ್ರಶ್ನೆ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕೌಟಿಲ್ಯ, ಶಿಮುಖ, ಅಶೋಕ, ಹರಿವರ್ಧನ. ಸರಿಯಾದ ಉತ್ತರ ಸಿಮುಖ. ಎಂಟನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಪೈಠಾಣ್, ಮದ್ರಾಸ್, ಬನವಾಸಿ, ಪಾಟಲಿಪುತ್ರ. ಸರಿಯಾದ ಉತ್ತರ ಪೈಠಾಣ್. ಒಂಬತ್ತನೇ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಬೀದರ್, ಗುಲ್ಬರ್ಗ, ಮೈಸೂರು, ಬೆಂಗಳೂರು. ಸರಿಯಾದ ಉತ್ತರ ಗುಲ್ಬರ್ಗ. ಹತ್ತನೇ ಪ್ರಶ್ನೆ, ಗಂಗರ ರಾಜಮನೆತನದ ಪ್ರಸಿದ್ಧ ದೊರೆ ಯಾರು? ದುರ್ವಿನೀತ, ಕಾನಿಷ್ಠ, ಚಾವುಂಡರಾಯ, ಮಯೂರವರ್ಮ. ಸರಿಯಾದ ಉತ್ತರ ದುರ್ವಿನೀತ. ಹನ್ನೊಂದನೇ ಪ್ರಶ್ನೆ, ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಮಹಾವೀರ, ಬುದ್ಧ, ಶಂಕರಾಚಾರ್ಯ, ಋಷಭನಾಥ. ಸರಿಯಾದ ಉತ್ತರ ಋಷಭನಾಥ. ಹನ್ನೆರಡನೇ ಪ್ರಶ್ನೆ, ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಗೌತಮ್ ಬುದ್ಧ, ಚಾಣಕ್ಯ, ಕೌಟಿಲ್ಯ, ಪಾರ್ಶ್ವನಾಥ. ಸರಿಯಾದ ಉತ್ತರ ಗೌತಮ್ ಬುದ್ಧ. 13ನೇ ಪ್ರಶ್ನೆ, ಗೌತಮ್ ಬುದ್ಧನು ಎಲ್ಲಿ ಜನಿಸಿದ್ದಾನೆ? ಜಿಂಕೆ ವನದಲ್ಲಿ, ಜರಂಬಿ ಕದನದಲ್ಲಿ, ಕುಶಿನಗರದಲ್ಲಿ, ಲುಂಬಿನಿ ವನದಲ್ಲಿ. ಸರಿಯಾದ ಉತ್ತರ ಲುಂಬಿ ವನದಲ್ಲಿ.
14ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕೌಟಿಲ್ಯ, ಅಶೋಕ, ವಿಶಾಖದತ್ತ, ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. 15ನೇ ಪ್ರಶ್ನೆ, ಮೌರ್ಯರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ, ಪಾಟಲಿಪುತ್ರ, ಉಜ್ಜಯಿನಿ, ತಕ್ಷಶಿಲ. ಸರಿಯಾದ ಉತ್ತರ ಪಾಟಲಿಪುತ್ರ. 16ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು? ಕೌಟಿಲ್ಯ, ಅಶೋಕ, ಸೆಲ್ಯೂಕಸ್, ಧನಾನಂದ. ಸರಿಯಾದ ಉತ್ತರ ಅಶೋಕ. 17ನೇ ಪ್ರಶ್ನೆ, ಗುಪ್ತ ಸಂತತಿಯ ಸ್ಥಾಪಕ ಯಾರು? ಶ್ರೀಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ, ಹರಿಸೇನ. ಸರಿಯಾದ ಉತ್ತರ ಶ್ರೀಗುಪ್ತ. 18ನೇ ಪ್ರಶ್ನೆ, ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ಬಿಜ್ಜಳ, ದಂತಿದುರ್ಗ, ಕೃಷ್ಣದೇವರಾಯ, ಹರ್ಷವರ್ಧನ. ಸರಿಯಾದ ಉತ್ತರ ದಂತಿದುರ್ಗ. 19ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು? ಗರುಡ, ವರಹ, ಚಕ್ರ, ಅಶೋಕ ಸ್ತಂಭ. ಸರಿಯಾದ ಉತ್ತರ ಗರುಡ. 20ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಕಂಚೀಪುರ, ಉಜ್ಜಯಿನಿ, ಮ್ಯಾನಿಕೇಟ್, ಪಾಟಲಿಪುತ್ರ. ಸರಿಯಾದ ಉತ್ತರ ಮ್ಯಾನಿಕೇಟ್. 21ನೇ ಪ್ರಶ್ನೆ, ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ, ಪೊನ್ನ, ರನ್ನ, ಕೌಟಿಲ್ಯ. ಸರಿಯಾದ ಉತ್ತರ ಪೊನ್ನ. 22ನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಎರಡನೇ ತೈಲಪ, ಹರ್ಷವರ್ಧನ, ಇಮ್ಮಡಿ ಪುಲಕೇಶ, ಸಮುದ್ರಗುಪ್ತ. ಸರಿಯಾದ ಉತ್ತರ ಎರಡನೇ ತೈಲಪ್ಪ. 23ನೇ ಪ್ರಶ್ನೆ, ಹೊಯ್ಸಳರ ಮನೆತನದ ಸ್ಥಾಪಕ ಯಾರು? ಬಿಲ್ಹಣ, ಸಳ, ಸಮುದ್ರಗುಪ್ತ, ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಸಳ. 24ನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಯಾರು? ಮೊಹಮ್ಮದ್ ಗೋರಿ, ಮೊಹಮ್ಮದ್ ಬಿನ್ ಖಾಸಿಂ, ಗಜ್ನಿ ಮೊಹಮ್ಮದ್, ಅಲಾವುದ್ದೀನ್ ಖಿಲ್ಜಿ. ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ಖಾಸಿಂ. 25ನೇ ಪ್ರಶ್ನೆ, ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ? ಮಲಿಕ್ ಕಾಫರ್, ಅಮೀರ್ ಖುಸ್ರು, ಛತ್ರಪತಿ ಶಿವಾಜಿ, ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ ಅಮೀರ್ ಖುಸ್ರು. 26ನೇ ಪ್ರಶ್ನೆ, ಮೊದಲನೇ ಪಾಣಿಪತ ಕದನ ಯಾವಾಗ ನಡೆಯಿತು? 1526ರಲ್ಲಿ, 1556ರಲ್ಲಿ, 1761ರಲ್ಲಿ, 1707ರಲ್ಲಿ. ಸರಿಯಾದ ಉತ್ತರ 1526ರಲ್ಲಿ. 27ನೇ ಪ್ರಶ್ನೆ, ಮೊಘಲ
ಸಂತತಿಯ ಸ್ಥಾಪಕ ಯಾರು? ಅಕ್ಬರ್, ಬಾಬರ್, ಹುಮಾಯೂನ್, ಶಹಜಹಾನ್. ಸರಿಯಾದ ಉತ್ತರ ಬಾಬರ್. 28ನೇ ಪ್ರಶ್ನೆ, ತಾಜ್ ಮಹಲ್ ಪ್ರಧಾನ ಶಿಲ್ಪ ಯಾರು? ಉಸ್ತಾದ್ ಈಸಾ, ಮೀರ್ ಅಬ್ದುಲ್ ಕರೀಂ, ಶಹಜಹಾನ್, ಉಸ್ತಾದ್ ಅಹಮದ್ ಲಾಹೋರಿ. ಸರಿಯಾದ ಉತ್ತರ ಉಸ್ತಾದ್ ಅಹಮದ್ ಲಾಹೋರಿ. 29ನೇ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಾಜಿರಾವ್, ರಾಮದೇವ್, ಸಂಭಾಜಿ, ಛತ್ರಪತಿ ಶಿವಾಜಿ. ಸರಿಯಾದ ಉತ್ತರ ಛತ್ರಪತಿ ಶಿವಾಜಿ. 30ನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕೌಟಿಲ್ಯ, ಸೂರ್ಯದೇವ, ಕೃಷ್ಣದೇವರಾಯ, ಹರಿಹರ ಮತ್ತು ಬುಕ್ಕರಾಯ. ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯ. 31ನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಹಂಪಿ, ಬನವಾಸಿ, ಬೀದರ್, ಗುಲ್ಬರ್ಗ. ಸರಿಯಾದ ಉತ್ತರ ಹಂಪಿ. 32ನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು? ಹರಿಹರ, ಬುಕ್ಕರಾಯ, ಕೃಷ್ಣದೇವರಾಯ, ಟಿಪ್ಪು ಸುಲ್ತಾನ್. ಸರಿಯಾದ ಉತ್ತರ ಕೃಷ್ಣದೇವರಾಯ. 33ನೇ ಪ್ರಶ್ನೆ, ಬೀದರ್ನಲ್ಲಿರುವ ಮದರಸಾವನ್ನು ಕಟ್ಟಿದವರು ಯಾರು? ಅಕ್ಬರ್, ಮೊಹಮ್ಮದ್ ಗವಾನ್, ಫಿರೋಜ ಶಾ, ಯಸುಫ್, ಆದಿಲ್ ಶಾ. ಸರಿಯಾದ ಉತ್ತರ ಮೊಹಮ್ಮದ್ ಗವಾನ್. 34ನೇ ಪ್ರಶ್ನೆ, ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ವಾರಣಾಸಿ, ಲುಂಬಿನಿ, ಕಂಚಿಪುರಂ, ಕೇರಳದ ಕಾಲಡಿ. ಸರಿಯಾದ ಉತ್ತರ ಕೇರಳದ ಕಾಲಡಿ. 35ನೇ ಪ್ರಶ್ನೆ, ಸಿಖ್ ಧರ್ಮವನ್ನು ಸ್ಥಾಪಕರು ಯಾರು? ರಾಮದೇವ್, ಸುಖದೇವ್, ಗುರು ನಾನಕ್, ಅರ್ಜುನ್ ದೇವ್. ಸರಿಯಾದ ಉತ್ತರ ಗುರುನಾನಕ. 36ನೇ ಪ್ರಶ್ನೆ, ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್, ಭಗವದ್ಗೀತೆ, ತ್ರಿಪಿಟಕಗಳು, ಗುರು ಗ್ರಂಥ ಸಾಹೇಬ್. ಸರಿಯಾದ ಉತ್ತರ ಗುರು ಗ್ರಂಥ ಸಾಹೇಬ್. 37ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು? ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ. ಸರಿಯಾದ ಉತ್ತರ ಕ್ರೈಸ್ತ ಧರ್ಮ. 38ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಮಹಾವೀರ, ಯೇಸು ಕ್ರಿಸ್ತ, ಗೌತಮ್ ಬುದ್ಧ, ಗುರು ನಾನಕ. ಸರಿಯಾದ ಉತ್ತರ ಯೇಸು ಕ್ರಿಸ್ತ. 39ನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ದಾದಾಬಾಯಿ ನವರೋಜಿ, ರಾಜಾರಾಮ್ ಮೋಹನ್ ರಾವ್, ಸ್ವಾಮಿ ವಿವೇಕಾನಂದ, ಈಶ್ವರ್ ಚಂದ್ರ ವಿದ್ಯಾಸಾಗರ. ಸರಿಯಾದ ಉತ್ತರ ರಾಜಾ ರಾಮಮೋಹನ್ ಸಿಂಗ್. 40ನೇ ಪ್ರಶ್ನೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಅನಿ ಬೆಸೆಂಟ್, ಗುರು ನಾನಕ್, ಗೌತಮ್ ಬುದ್ಧ,
ದಯಾನಂದ ಸರಸ್ವತಿ. ಸರಿಯಾದ ಉತ್ತರ ದಯಾನಂದ ಸರಸ್ವತಿ. 41ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷ ನಡೆಯಿತು? 1917ರಲ್ಲಿ, 1918ರಲ್ಲಿ, 1919ರಲ್ಲಿ, 1921ರಲ್ಲಿ. ಸರಿಯಾದ ಉತ್ತರ 1919ರಲ್ಲಿ. 42ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಜ್ಯೋತಿಬಾ ಫುಲೆ, ಗೋಪಾಲ್ ಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ. 43ನೇ ಪ್ರಶ್ನೆ, ಗಾಂಧೀಜಿಯವರನ್ನು ಪ್ರಥಮವಾಗಿ ಸತ್ಯಾಗ್ರಹ ಆರಂಭಿಸಿದ ಸ್ಥಳ ಯಾವುದು? ಮದುರೈ, ದಾಂಡಿ, ಚಂಪಾರಣ್ಯ, ಅಹಮದಾಬಾದ್. ಸರಿಯಾದ ಉತ್ತರ ಚಂಪಾರಣ್ಯ. 44ನೇ ಪ್ರಶ್ನೆ, ಭಾರತದ ಅತಿ ಹಳೆಯ ವಿಶ್ವವಿದ್ಯಾಲಯ ಯಾವುದು? ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ, ವಿಕ್ರಮಶಿಲ. ಯಾವುದೂ ಇಲ್ಲ. ಸರಿಯಾದ ಉತ್ತರ ನಳಂದ ವಿಶ್ವವಿದ್ಯಾಲಯ. 45ನೇ ಪ್ರಶ್ನೆ, ಮೇಗಸ್ಥಾನೀಸ್ ಬರೆದ ಪುಸ್ತಕ ಯಾವುದು? ಇಂಡಿಕಾ, ಅರ್ಥಶಾಸ್ತ್ರ, ರಘುವಂಶ, ಗಾಂಧ ಸಪ್ತಶತಿ. ಸರಿಯಾದ ಉತ್ತರ ಇಂಡಿಕಾ. 46ನೇ ಪ್ರಶ್ನೆ, ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು? ಬಾಣಭಟ್ಟ, ಕೌಟಿಲ್ಯ, ವಾಲ್ಮೀಕಿ, ಕಾಳಿದಾಸ. ಸರಿಯಾದ ಉತ್ತರ ಕೌಟಿಲ್ಯ. 47ನೇ ಪ್ರಶ್ನೆ, ಬಾಣಭಟ್ಟನ ಪ್ರಸಿದ್ಧ ಕವಿ ಕೃತಿ ಯಾವುದು? ಹರ್ಷಚರಿತ, ಮೃಚ್ಛಕಟಕ, ಶಕುಂತಲ, ರಾಮಚರಿತಂ. ಸರಿಯಾದ ಉತ್ತರ ಹರ್ಷಚರಿತ. 48ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಸ್ಥಾಪಕ ಯಾರು? ಯೇಸು ಕ್ರಿಸ್ತ, ಬಸವಣ್ಣ, ಗೌತಮ್ ಬುದ್ಧ, ಪ್ರವಾದಿ ಮೊಹಮ್ಮದ್. ಸರಿಯಾದ ಉತ್ತರ ಪ್ರವಾದಿ ಮೊಹಮ್ಮದ್. 49ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್, ಭಗವದ್ಗೀತೆ, ಕುರಾನ್, ಗುರು ಗ್ರಂಥ ಸಾಹೇಬ. ಸರಿಯಾದ ಉತ್ತರ ಕುರಾನ್. 50ನೇ ಪ್ರಶ್ನೆ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಂತತಿಯ ದೊರೆ ಯಾರು? ಕನಿಷ್ಕ, ಅಶೋಕ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಂದು ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.